ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 21 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,537.72, 628 ಪಿಟಿಎಸ್, 0.82% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಅಟರ್ನಲ್ 2.48% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಇಂಡೆಗೋ 0.54% ಕುಸಿದಿದೆ. ನಿಫ್ಟಿ 50 ಇಂದು 24,231.85, 0.64% ಆಗಿದೆ. 0.64% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಗಳಿಕೆಯೊಂದಿಗೆ ಭಾರತೀಯ ಷೇರುಗಳು ಏರಿಕೆಯಲ್ಲಿ ಮುಕ್ತಾಯಗೊಂಡವು. ನಿನ್ನೆ ಬಿಎಸ್ಇ ಸೆನ್ಸೆಕ್ಸ್ ,0.82% ಏರಿಕೆಯಾಗಿ 77,537.72ಕ್ಕೆ ಮತ್ತು ಎನ್ಎಸ್ಇ ನಿಫ್ಟಿ 50 ,0.64% ಗಳಿಸಿ 24,231.85ಕ್ಕೆ ಮುಕ್ತಾಯಗೊಂಡವು. ನಿಫ್ಟಿ ಬ್ಯಾಂಕ್ ಕೂಡ ,0.45% ಗಳಿಕೆಯೊಂದಿಗೆ 57,495.90ಕ್ಕೆ ಕೊನೆಗೊಂಡಿತು. ಯುಎಸ್-ಇರಾನ್ ಉದ್ವಿಗ್ನತೆಯ ನಡುವೆ ಕಚ್ಚಾ ತೈಲ ಬೆಲೆ 1 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ. ಯುಎಸ್-ಇರಾನ್ ಮೇಲೆ ವ್ಯಾಪಕ ನಿರ್ಬಂಧಗಳಿಗೆ ಸಿದ್ಧತೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ ಕೊನೆಯದಾಗಿ ಪ್ರತಿ ಬ್ಯಾರೆಲ್ಗೆ $86 ಮತ್ತು 28 ಸೆಂಟ್ಗೆ ,2.12% ಏರಿಕೆಯಾಗಿ ಮುಕ್ತಾಯಗೊಂಡಿತು. ಈ ಮಧ್ಯೆ ಚೀನಾ ರಷ್ಯಾದ ಕಚ್ಚಾ ತೈಲ ಆಮದನ್ನು ಹೆಚ್ಚಿಸುತ್ತಿರುವುದು ಭಾರತೀಯ ಸಂಸ್ಕರಣಾಗಾರಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರಿಕೆಯಲ್ಲಿ ಮುಕ್ತಾಯ. ನಿನ್ನೆ ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ ,0.57% ಏರಿಕೆಯಾಗಿ $4,581 ಮತ್ತು 60 ಸೆಂಟ್ಗೆ ಮುಕ್ತಾಯಗೊಂಡಿತು. ಬೆಳ್ಳಿ ಬೆಲೆ ಕೂಡ ಪ್ರತಿ ಟ್ರಾಯ್ ಔನ್ಸ್ಗೆ ,1.54% ಹೆಚ್ಚಾಗಿ $68 ಮತ್ತು 32 ಸೆಂಟ್ಗೆ ಕೊನೆಗೊಂಡಿತು. ಜುಲೈನಲ್ಲಿ ಭಾರತದ ಪ್ರಮುಖ ವಲಯದ ಬೆಳವಣಿಗೆ ,5.4ಕ್ಕೆ ಇಳಿಕೆ. ಭಾರತದ ಪ್ರಮುಖ ಮೂಲಸೌಕರ್ಯ ವಲಯಗಳು ಜುಲೈನಲ್ಲಿ ,5.4% ಬೆಳವಣಿಗೆ ಸಾಧಿಸಿದ್ದು, ಜೂನ್ನ ,6% ಬೆಳವಣಿಗೆಗಿಂತ ಕಡಿಮೆಯಾಗಿದೆ. ಈ ವಿಸ್ತರಣೆಗೆ ಪ್ರಮುಖವಾಗಿ ಕಬ್ಬಿಣದ ಅದಿರು ಮತ್ತು ಸಿಮೆಂಟ್ ವಲಯಗಳು ಕಾರಣವಾಗಿವೆ. ದೇಶೀಯ ಬೆಲೆ ಏರಿಕೆ ತಡೆಯಲು ಭಾರತದಿಂದ ತೆರಿಗೆ ರಹಿತ ಸಕ್ಕರೆ ಆಮದಿಗೆ ಅನುಮತಿ. ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ತೆರಿಗೆ ರಹಿತ ಸಕ್ಕರೆ ಆಮದಿಗೆ ಅನುಮತಿ ನೀಡಿದೆ. ರಫ್ತು ನಿಷೇಧ ಮತ್ತು ದಾಸ್ತಾನು ಮಿತಿ ಹೇರಿದ ನಂತರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಯುಎಸ್ ಡಾಲರ್ ಎದುರು ರೂಪಾಯಿ ಮೌಲ್ಯ ,0.05% ಏರಿಕೆಯಾಗಿ 95.69ಕ್ಕೆ ಮುಕ್ತಾಯ. ಯುಎಸ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಕೊನೆಯದಾಗಿ ,0.05% ಏರಿಕೆಯಾಗಿ 95.69ಕ್ಕೆ ಮುಕ್ತಾಯಗೊಂಡಿತು. ಆರ್ಬಿಐ ಹಣಕಾಸು ವರ್ಷ 2027ರಲ್ಲಿ ಅಂದಾಜಿಸಿರುವ $50 ಬಿಲಿಯನ್ ಪಾವತಿ ಬಾಕಿ ಹೆಚ್ಚುವರಿ ಹಣವು ರೂಪಾಯಿ ಮೌಲ್ಯ ಹೆಚ್ಚಿಸಲು ಸಾಕಾಗದೇ ಇರಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಣಕಾಸು ವರ್ಷ 2026ರಲ್ಲಿ ಕ್ಯಾಶ್ ಫ್ರೀ ಪೇಮೆಂಟ್ಸ್ ನಿವ್ವಳ ನಷ್ಟ ₹118 ಮತ್ತು 50 ಪೈಸಾ ಕೋಟಿಗೆ ಇಳಿಕೆ. ಕ್ಯಾಶ್ ಫ್ರೀ ಪೇಮೆಂಟ್ಸ್ ಇಂಡಿಯಾ ಸಂಸ್ಥೆಯು 2026ರ ಹಣಕಾಸು ವರ್ಷದಲ್ಲಿ ತನ್ನ ನಿವ್ವಳ ನಷ್ಟವನ್ನು ₹118 ಮತ್ತು 50 ಪೈಸಾ ಕೋಟಿಗೆ ತಗ್ಗಿಸಿದೆ. ಇದೇ ಅವಧಿಯಲ್ಲಿ ಕಂಪನಿಯ ಆದಾಯವು ,51% ಗಮನಾರ್ಹ ಏರಿಕೆ ಕಂಡಿದೆ. ಡಾಲರ್ ಚೇತರಿಕೆಯ ನಡುವೆ ಯುಎಸ್ ಖಜಾನೆಯಿಂದ ಮತ್ತಷ್ಟು ಬಾಂಡ್ ಮರುಖರೀದಿ ಯೋಜನೆ. ಯುಎಸ್ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರು ಬಾಂಡ್ ಮರುಖರೀದಿಯನ್ನು ಮತ್ತಷ್ಟು ಹೆಚ್ಚಿಸುವ ಯೋಜನೆಗಳನ್ನು ರೂಪಿಸಿದ್ದಾರೆ. ಮರುಖರೀದಿ ಘೋಷಣೆಯಿಂದ ಉಂಟಾಗಿದ್ದ ನಷ್ಟದಿಂದ ಯುಎಸ್ ಡಾಲರ್ ಮತ್ತೆ ಚೇತರಿಸಿಕೊಂಡಿದೆ. ಭಾರತದ ಸೌಂದರ್ಯವರ್ಧಕ ಮಾರುಕಟ್ಟೆಯಲ್ಲಿ ಜೆನ್ ಜಿ ಗ್ರಾಹಕರಿಂದ ಭಾರಿ ಬೇಡಿಕೆ. ಭಾರತದ ಜೆನ್ ಝೆಡ್ ಯುವ ಪೀಳಿಗೆಯು ದೇಶದ ಸೌಂದರ್ಯವರ್ಧಕ ಮಾರುಕಟ್ಟೆಯಲ್ಲಿ ಭಾರಿ ಬೆಳವಣಿಗೆಗೆ ಕಾರಣವಾಗುತ್ತಿದೆ. ಇ-ಕಾಮರ್ಸ್ ಪ್ರಗತಿ ಮತ್ತು ಹೆಚ್ಚುತ್ತಿರುವ ಆದಾಯ ಮಟ್ಟಗಳು ಈ ಬೆಳವಣಿಗೆಗೆ ಬೆಂಬಲ ನೀಡುತ್ತಿವೆ. ಮೈಕ್ರೋಸಾಫ್ಟ್ನ ಅತಿ ದೊಡ್ಡ ಈ ಗ್ರಾಹಕರಲ್ಲಿ ಒಂದಾಗಿ ಹೊರಹೊಮ್ಮಿದ ಮೆಟಾ ಸಂಸ್ಥೆಯು ಮೈಕ್ರೋಸಾಫ್ಟ್ನ ಕ್ಲೌಡ್ ಸೇವೆಗಳ ಅತಿ ದೊಡ್ಡ ಕೃತಕ ಬುದ್ಧಿಮತ್ತೆ ಗ್ರಾಹಕರಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಈ ಪಾಲುದಾರಿಕೆಯು ವಿವಿಧ ಮಾದರಿಗಳನ್ನು ಒದಗಿಸುವ ಮೈಕ್ರೋಸಾಫ್ಟ್ನ ಕಾರ್ಯತಂತ್ರಕ್ಕೆ ಪೂರಕವಾಗಿದೆ. ಚಿನ್ನ $4,581 ಮತ್ತು 60 ಸೆಂಟ್ ,0.57% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,40,957 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ $0.57% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,555 ಮತ್ತು 70 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ.
ಬೆಳ್ಳಿ $68 ಮತ್ತು 32 ಸೆಂಟ್ 1.54% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $2,102 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.54% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $67 ಮತ್ತು 28 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $86 ಮತ್ತು 28 ಸೆಂಟ್ 2.12% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 2.12% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $84 ಮತ್ತು 49 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 69 ಸೆಂಟ್ 0.05%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.05% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 74 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $2,906. ಬೆಂಗಳೂರು $944 ಮತ್ತು 50 ಪೈಸಾ $2,821. ಹೈದರಾಬಾದ್ $994 $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.